ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಕಷಾಯದ ಪುಡಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೇನೆ. ಮೊದಲಿಗೆ ಈ ಬಾಣಲೆಗೆ ನಾನು ಈ ಕಪ್ಪಲ್ಲಿ 3 ಕಪ್ಪಷ್ಟಾಗುವಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ಟವ್ ಆನಲ್ಲಿದೆ, ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇರೋದು. ಕೊತ್ತಂಬರಿ ಬೀಜ ಸ್ವಲ್ಪ ಹೊಂಬಣ್ಣ ಬರಬೇಕು. ಹೊಂಬಣ್ಣ ಬಂದ ನಂತರ ಉಳಿದ ಸಾಮಗ್ರಿಗಳನ್ನು ಹಾಕಲಿಕ್ಕಿರೋದು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಆಗ್ತಾ ಬಂತು. ಇವಾಗ ನಾನು 3 ಕಪ್ಪಿನಷ್ಟಿಗೆ ಕೊತ್ತಂಬರಿ ಬೀಜಕ್ಕೆ 1 ಕಪ್ಪಿನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಕೊತ್ತಂಬರಿ ಬೀಜ ಚೆನ್ನಾಗಿ ಫ್ರೈ ಆಗಿದೆ, ಅದರಲ್ಲಿ ಬಿಸಿ ಅಂಶ ಇರುತ್ತೆ. ಹಾಗಾಗಿ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕದು. ನೋಡಿ, ನನ್ನ ಮಗ ಬಂದ. ನಾನು ಅವನಲ್ಲಿ ಹೇಳಿದೆ, ಡ್ಯಾನ್ಸ್ ಮಾಡಬೇಡ, ನಾನು ಮೊಬೈಲ್ ಆನ್ ಮಾಡಿಟ್ಟಿದ್ದೇನೆ ಅಂತ. ಆದರೂ ಬೇಕು ಬೇಕು ಅಂತಲೇ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನೋಡಿ, ಜೀರಿಗೆ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆನಂತರ ನಾನು ಇದಕ್ಕೆ 4ರಿಂದ 5 ಕಾಳು ಮೆಣಸು, ಒಳ್ಳೆ ಮೆಣಸು ಹಾಕ್ಕೊಂಡಿದ್ದೇನೆ. ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೊಂಡಿದ್ದೇನೆ. ಮೆಂತ್ಯಕಾಳು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೇನೆ. ನೋಡಿ, ನಾನು ಆ ಕಪ್ಪಲ್ಲಿ ಸ್ವಲ್ಪ ಜೀರಿಗೆ ಇದೆ ಅಂತ ಕಾಣಿಸುತ್ತೆ. ಅದನ್ನು ನನ್ನ ಮಗ ತಿಂತಾ ಇದ್ದಾನೆ. ಜೀರಿಗೆ ಅಂದರೆ ತುಂಬಾ ಇಷ್ಟ. ಹೀಗೆ ಕಷಾಯ ಎಲ್ಲ ಮಾಡಿಟ್ರೆ ಅದನ್ನು ಕಳ್ಳನಾಗಿ ಬಂದು ತಿಂದು ಹೋಗ್ತಾನೆ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿ ಆನಂತರ ಅದನ್ನು ಕೂಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಕೂಲ್ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೊಳ್ಬೇಕು. ರುಬ್ಬಿದ ನಂತರ ಅದನ್ನು ಯಾವ ಕರಡಿಗೆಯಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು, ಯಾವ ಬಾಕ್ಸಲ್ಲಿ ಬೇಕಾದರೂ ಹಾಕ್ಕೊಂಡು ಇಟ್ಕೊಳ್ಬೋದು. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೋಡಿ, ಇವಾಗ ನಾನು ಕೂಲ್ ಮಾಡಲಿಕ್ಕೆ ಇಟ್ಟಿದ್ದೆ, ರುಬ್ಬಿ ಆಗಿದೆ. ನಾನೊಂದು ಇದರಲ್ಲಿ ಬಾಟ್ಲಿಯಲ್ಲಿ ಹಾಕಿಟ್ಟಿದ್ದೇನೆ. ಇಷ್ಟ ಆಗಿದೆ ನೋಡಿ. ಓಕೆ, ಬಾಯ್.